ನನ್ನ ಕನ್ನಡ ಸಿಕ್ಕಾಪಟ್ಟಿ ರೂಢ್ ಐತಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಹುಲ್, ಕ್ರಿಕೆಟರ್ ಆ್ಯಂಡ್ ದ ಕೋಚ್. ನಂಗೆ ಭಾಳ ಜನ ಕೇಳಾತಿದ್ರು ಕನ್ನಡದಾಗ ವಿಡಿಯೋ ಮಾಡ್ರಿ, ನಮ್ಗೆ ಭಾಳ ಹೆಲ್ಪ್ ಆಗ್ತೈತಿ ಅಂತೇಳಿ. ನಾ ಕನ್ನಡದಾಗ ವಿಡಿಯೋ ಮಾಡ್ಬೋದು, ಬಟ್ ನನ್ನ ಕನ್ನಡ ಸಿಕ್ಕಾಪಟ್ಟಿ ರೂಢ್ ಐತಿ. ನನಗೇನು ಹೆದರಿಕೆ ಅನ್ನೋದು ನಿಮಗೆ ತಪ್ಪು ಮೆಸೇಜ್ ಹೋಗ್ತೈತೇನೋ ನನ್ನ ಕಡೆಯಿಂದ ಅಂಥೇಳಿ ಒಂದೇ ಕಾರಣಕ್ಕೆ ನಾ ಹೆದರಿ ನಾ ಕನ್ನಡದಾಗ ವಿಡಿಯೋ ಮಾಡ್ತಿರಲಿಲ್ಲ. ಇವತ್ತು ಮಾಡತ್ತೀನಿ ಫಸ್ಟ್ ಟೈಮ್. ಆಮೇಲೆ ನಂದು ಈ ವಿಡಿಯೋ ಮಾಡೋದು ಮೇನ್ ಉದ್ದೇಶ ಏನಂತಂದರೆ, ನಂಗೆ ಭಾಳ ಜನ ನಂದು ವಯಸ್ಸು 20, ನಂದು ಏಜ್ 22, ನಂದು ಏಜ್ 24, ನಾ ಈ ಕ್ರಿಕೆಟ್ ಸ್ಟಾರ್ಟ್ ಮಾಡಿದರೆ ನಂಗೆ ಮುಂದೆ ಚಾನ್ಸ್ ಸಿಗ್ತೈತೇನ ಅಂಥೇಳಿ ಸಿಕ್ಕಾಪಟ್ಟಿ ಜನ ಕೇಳೋರು. ನಂದು ಒಂದೇ ಆನ್ಸರ್ ಅದಕ್ಕೆ. ಕ್ರಿಕೆಟ್ ಇರಲಿ, ಯಾವುದೋ ಸ್ಪೋರ್ಟ್ ಇರಲಿ, ಅದ್ರಾಗ ಏಜ್ ಅನ್ನೋದು ಬ್ಯಾರಿಯರ್ ಇಲ್ಲೇ ಇಲ್ಲ. ನಿಮ್ಗೆ ಆಡೋದು ಎಷ್ಟು ಹುಮ್ಮಸ್ ಐತಿ, ನೀವು ಎಷ್ಟು ಅಬ್ಸೆಸ್ಡ್ ಅದಿರಿ ಗೇಮ್ ಜೊತೆ, ನಂಗೆ ಈ ಗೇಮ್ ಆಡಬೇಕು, ನಂಗೆ ಈ ಗೇಮ್ ಕಲಿಬೇಕು ಅನ್ನೋದು ಯಾವಾಗ ನಿಮ್ಮ ಕಡೆ ಅದು ಬರ್ತೈತಲ್ಲ, ಅದು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಈ ಗೇಮ್ದಾಗಿಂದ ನೀವು ಏನು ಕಲಿತೀರಿ, ಯಾವುದೋ ಗೇಮ್ ಆಗಲಿ, ಯಾವುದೋ ಸ್ಪೋರ್ಟ್ ಆಗಲಿ, ಒಂದಕ್ಕೆ ಶಿಸ್ತು ಅನ್ನೋದು ಬೇಕಿರ್ತದೆ. ಟೈಮ್ ಟು ಟೈಮ್ ಹೇಳ್ಬೇಕು, ಆನ್ ಟೈಮ್ ಪ್ರಾಕ್ಟೀಸ್ ಹೋಗ್ಬೇಕು. ಆ ಕಮಿಟ್ಮೆಂಟು, ಆ ಕನ್ಸಿಸ್ಟೆನ್ಸಿ ನೀವು ತೋರಿಸ್ದಾಗನ ನಿಮಗೆ ಮುಂದೆ ಏನಾದರೂ ಚಾನ್ಸ್ ಇರ್ತೈತಿ. ನಿಮ್ಮ ಏಜ್ ಅಲ್ಲೇ ಅಲ್ಲ. ಕ್ರಿಕೆಟ್ ಆಯ್ತು ಅಥವಾ ಯಾವುದೂ ಸ್ಪೋರ್ಟ್ ಆಯ್ತು, ನೀವು ಪ್ರೀತಿ ಮಾಡ್ತೀರ ಅನ್ನೋದಕ್ಕೆ ನೀವು ಅದು ಆಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಪ್ರೀತಿ ಎದ್ರಲ್ಲಿ ಇರ್ತೈತಿ, ಅದ್ರಾಗ ಕಂಡೀಷನ್ಸ್ ಇರೋಂಗಿಲ್ಲ. ಸೊ ಕಂಡೀಷನ್ ಇರ್ಲಾರ್ದು ಬರ್ರಿ ಎವ್ರಿ ಡೇ ಪ್ರೊಸೆಸ್ಸಿಗೆ. ಆ ಪ್ರಾಕ್ಟೀಸ್ ಆಯ್ತು, ನೀವು ಮ್ಯಾಚಿಗೆ ಆಯ್ತು, ನೀವು ಎಂಜಾಯ್ ಮಾಡ್ತೀರ ಅಂತ ಹೇಳಿ ಕ್ರಿಕೆಟ್ ಆಡ್ರಿ. ಅಥವಾ ಯಾವುದೋ ಸ್ಪೋರ್ಟ್ ಹೆಂಗಂತಂದ್ರೆ ಒಂದಿಷ್ಟು ಚಲೋ ಇರ್ತೈತಿ, ಒಂದಿಷ್ಟು ಚಲೋ ಇರೋಂಗಿಲ್ಲ. ನಿಮ್ಗೆ ಚಲೋ ಇರಾರ್ದ ದಿನ ನೀವು ಸಿಕ್ಕಾಪಟ್ಟಿ ಫ್ರಸ್ಟ್ರೇಟ್ ಆಗಿಬಿಡ್ತೀರಿ. ಯಾಕಂದ್ರೆ ನಿಮ್ದು ಎಂಡ್ ಗೋಲ್ ಭಾಳ ದೊಡ್ಡದೈತಿ. ಅದ್ರ ತಕ್ಕಂಗೆ ನೀವು ಜಲ್ದಿ ಫ್ರಸ್ಟ್ರೇಟ್ ಆಗಕತ್ರೆ ಆ ಮೋಟಿವೇಶನ್ ಆಯ್ತು, ಆ ಡಿಸಿಪ್ಲಿನ್ ಆಯ್ತು ಕಮ್ಮಿ ಆಕೋಂತ ಬರ್ತೈತಿ. ಸೊ ಅದ್ರ ಸಂಬಂಧ ನಿಮ್ದು ಏನು ಜರ್ನಿ ಐತಲ್ಲ, ಬೆಳಿಗ್ಗೆ ಎದ್ದು ಪ್ರಾಕ್ಟೀಸಿಗೆ ಹೋಗೋದು, ಮನೆಗೆ ಬಂದು ವಾಪಸ್ ಮತ್ತು ಜಿಮ್ಮಿಗೆ ವರ್ಕೌಟ್ ಮಾಡೋದು, ಮತ್ತು ಕರೆಕ್ಟ್ ಚಲೋ ಹೆಲ್ದಿ ಊಟ ಮಾಡೋದು, ಇದೇನು ಪ್ರೊಸೆಸ್ ಇರ್ತೈತಲ್ಲ, ಆ ಪ್ರೊಸೆಸ್ಸನ್ನು ಎಂಜಾಯ್ ಮಾಡೋಕ್ಕೆ ಕಲಿಬೇಕು. ಸೊ ಯಾವಾಗ ಎವ್ರಿ ಡೇ ನೀವು ಆ ಪ್ರೊಸೆಸ್ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಗೇಮನ್ನು ಇನ್ನೂ ಜಾಸ್ತಿ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಪ್ರೀತಿ ಮಾಡಿದ್ದಕ್ಕೆ ಏನು ವಸ್ತು ಇರಲಿ, ಏನು ಹಿಂಗಿರಲಿ, ಅದಕ್ಕೆ ಕಂಡೀಷನ್ಸ್ ಇರಬಾರ್ದು. ನೀವು ಕಂಡೀಷನ್ ಇಟ್ಕೊಂಡು ನಾನು ಇಂಡಿಯಾ ಆಡ್ಬೇಕು ಅಂತಲೇ ಪ್ರಾಕ್ಟೀಸಿಗೆ ಕಂಡೀಷನ್ ಇಟ್ಕೊಂಡು ಬಂದರೆ ಅದು ಪ್ರೀತಿ ಅನ್ನಂಗಿಲ್ಲ. ಅದಕ್ಕೆ ಈ ಡೇ ಅದು ಏನು ಬೇಕಲ್ಲ, ಕ್ರಿಕೆಟ್ ಆಯ್ತು, ಯಾವುದೋ ಸ್ಪೋರ್ಟಿಗಾಯ್ತು, ಅದನ್ನು ಕಲಿಯೋಣ ಅಂತ ಹೇಳಿ ಬರ್ರಿ. ಮ್ಯಾಚ್ ಹೆಂಗೆ ಗೆಲ್ಲಿಸ್ಬೇಕು, ನಂಗೆ ಚಲೋ ಒಂದು ಕವರ್ ಡ್ರೈವ್ ಹೆಂಗೆ ಹೊಡೀಲಿ ನಾನು. ಯಾಕಂದ್ರೆ ಯಾವುದು ಕವರ್ ಡ್ರೈವ್ ಹೊಡೀರಿ, ಯಾವುದೂ ಶಾರ್ಟ್ ಹೊಡೀರಿ, ನಿಮ್ಗೆ ಅದೇನು ಇನ್ನರ್ ಫೀಲಿಂಗ್ ಇರ್ತೈತಲ್ಲ ಒಂದೇ ಇರ್ತೈತಿ. ಅದು ಯಾವುದು ಲೆವೆಲ್ದಾಗಿರಲಿ, ನೀವು ಇದು ಕ್ಲಬ್ ಲೆವೆಲ್ದಾಗ ಕ್ರಿಕೆಟ್ದಾಗೂ ಹೊಡೀರಿ, ಇಲ್ಲ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಹೊಡೀರಿ, ಒಂದೇ ಲೆವೆಲ್ ಫೀಲಿಂಗ್ ಇರ್ತೈತಿ. ಬರೀ ಅಟ್ಮಾಸ್ಫಿಯರ್ ಬೇರೆ ಇರ್ತೈತೆ ಅಷ್ಟೇ. ಆ ಫೀಲಿಂಗ್ ಚೇಂಜ್ ಆಗಂಗಿಲ್ಲ, ಆ ಕಾನ್ಸ್ಟೆಂಟ್ ಫೀಲಿಂಗ್ ಇರ್ತೈತೆ. ಆಫ್ಟರ್ ಆಲ್ ಇಟ್ಸ್ ಜಸ್ಟ್ ಅ ಗೇಮ್, ಅದು ಒಂದು ಸ್ಪೋರ್ಟ್ ಅದು.